ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಸ್ವಾತಿ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 19 ವಯಸ್ಸು ಈಕೆಗೆ. ಆಕೆ ಮೃತ ವ್ಯಕ್ತಿಯಾಗಿರ್ತಾರೆ. ಇನ್ನೊಬ್ಬ ವ್ಯಕ್ತಿ ಸೂರ್ಯ ಅಂತಂದು, ಆತನಿಗೆ 20 ವಯಸ್ಸು. ಸೊ ಅವನು ಆರೋಪಿಯಾಗಿದ್ದಾನೆ. ಅವನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಕಂಪ್ಲೇಂಟಲ್ಲಿ ಏನಿದೆ ಅಂತಂದರೆ, ಈತ ಯಾರಿದ್ದಾನೆ ಸೂರ್ಯ ಅಂತಂದು, ಆತ ವಿಕ್ಟಿಮ್ ಸ್ವಾತಿ ಅಂತೇನು ಹುಡುಗಿ ಇದ್ದಾಳೆ, ಆಕೆನ BRP ಹತ್ರ ಒಂದು ಕ್ಯಾನಲ್ ಹತ್ರ ಕರ್ಕೊಂಡೋಗಿ ಆಕೆಗೆ ವಿಷನ ಕುಡಿಸಿ ಸೇವನೆ ಮಾಡಿಸಿ, ಆನಂತರ ಫೋರ್ಸ್ಫುಲ್ಲಿ ಆ ಚಾನಲ್ ಏನಿದೆ ಆ ಚಾನಲ್ ನೀರಿಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಅಂತಂದು ಕಂಪ್ಲೇಂಟ್ನಲ್ಲಿದೆ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಥಾವತ್ತು ಕಂಪ್ಲೇಂಟ್ನ ತಗೊಂಡು ತನಿಖೆನೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಆತ ಆರೋಪಿ ಯಾರಿದ್ದಾನೆ ಆತನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ. ಯಾರು? ಹೌದು, ಆದರೂ ಅವ್ರ ಮೇಲೂ ಕೂಡ ಇದೆ, ಆರೋಪಿ ಅಂತದಿದೆ. ಅವ್ರದ್ದು ಪಾತ್ರ ಏನಿದೆ ಅಂತಂದು ನಾವು ತನಿಖೆ ಮಾಡ್ತಾ ಇದ್ದೀವಿ. ಕಾರಣ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಸ್ವಾತಿ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 19 ವಯಸ್ಸು ಈಕೆಗೆ. ಆಕೆ ಮೃತ ವ್ಯಕ್ತಿಯಾಗಿರ್ತಾರೆ. ಇನ್ನೊಬ್ಬ ವ್ಯಕ್ತಿ ಸೂರ್ಯ ಅಂತಂದು, ಆತನಿಗೆ 20 ವಯಸ್ಸು. ಸೊ ಅವನು ಆರೋಪಿಯಾಗಿದ್ದಾನೆ. ಅವನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಕಂಪ್ಲೇಂಟಲ್ಲಿ ಏನಿದೆ ಅಂತಂದರೆ, ಈತ ಯಾರಿದ್ದಾನೆ ಸೂರ್ಯ ಅಂತಂದು, ಆತ ವಿಕ್ಟಿಮ್ ಸ್ವಾತಿ ಅಂತೇನು ಹುಡುಗಿ ಇದ್ದಾಳೆ, ಆಕೆನ BRP ಹತ್ರ ಒಂದು ಕ್ಯಾನಲ್ ಹತ್ರ ಕರ್ಕೊಂಡೋಗಿ ಆಕೆಗೆ ವಿಷನ ಕುಡಿಸಿ ಸೇವನೆ ಮಾಡಿಸಿ, ಆನಂತರ ಫೋರ್ಸ್ಫುಲ್ಲಿ ಆ ಚಾನಲ್ ಏನಿದೆ ಆ ಚಾನಲ್ ನೀರಿಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಅಂತಂದು ಕಂಪ್ಲೇಂಟ್ನಲ್ಲಿದೆ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಥಾವತ್ತು ಕಂಪ್ಲೇಂಟ್ನ ತಗೊಂಡು ತನಿಖೆನೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಆತ ಆರೋಪಿ ಯಾರಿದ್ದಾನೆ ಆತನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ. ಯಾರು? ಹೌದು, ಆದರೂ ಅವ್ರ ಮೇಲೂ ಕೂಡ ಇದೆ, ಆರೋಪಿ ಅಂತದಿದೆ. ಅವ್ರದ್ದು ಪಾತ್ರ ಏನಿದೆ ಅಂತಂದು ನಾವು ತನಿಖೆ ಮಾಡ್ತಾ ಇದ್ದೀವಿ. ಕಾರಣ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ.